ಎರಡನೇ ಚಾಪ್ಟರ್ ಸಾಂಖ್ಯಯೋಗ 58ನೇ ಶ್ಲೋಕದಿಂದ 61ನೇ ಶ್ಲೋಕ. ಈ ಹಿಂದಿನ ವಿಡಿಯೋದಲ್ಲಿ ನಾವು ಸ್ಥಿತಪ್ರಜ್ಞನ ಗುಣಲಕ್ಷಣಗಳನ್ನು ನೋಡ್ತಾ ಇದ್ದೀವಿ. ಅರ್ಜುನ ಕೇಳಿದ್ದ ಕ್ವಶನ್, ಸ್ಥಿತಪ್ರಜ್ಞೆ ಹೆಂಗೆ ಕುಂದಿರ್ತಾನೆ, ಹೆಂಗೆ ಎದ್ದೇಳ್ತಾನೆ, ಹೆಂಗಿರ್ತಾನೆ, ಅವನ ವ್ಯಾಖ್ಯಾನ ಏನು ಅಂತ. ಓಕೆ, ಅದ್ರದ್ದು ಆಲ್ರೆಡಿ 3 ಶ್ಲೋಕಗಳು ಮುಗಿದಿದಾವ. ಇನ್ನು 4 ಶ್ಲೋಕಗಳನ್ನು ಇಲ್ಲಿ ನೋಡೋಣ. ಒಂದನೇದ್ದು, ಯದಾ ಸಂಹರತೆ ಚಾಯಂ ಕೂರ್ಮೋಂಗಾನೀವ ಸರ್ವಶಃ ಇಂದ್ರಿಯಾಣಿ ಇಂದ್ರಿಯಾರ್ಥೇಭ್ಯ ತಸ್ಯ ಪ್ರಜ್ಞಾ ಪ್ರತಿಷ್ಠಿತ. ಇಲ್ಲಿ ಕೃಷ್ಣ ಒಂದು ಕೂರ್ಮ ಅಂತಕ್ಕಂಥ ಒಂದು ಪ್ರಾಣಿಯ ಎಕ್ಸಾಂಪಲ್ ತಗೊಂಡು ಹೇಳ್ತಿದ್ದಾನೆ. ಕೂರ್ಮ ಅಂದ್ರೆ ಯಾವುದು? ಆಮೆ. ಆಮೆಯ ಒಂದು ಗುಣಲಕ್ಷಣ ಏನು ಗೊತ್ತಾ? ವಿಶೇಷ ಗುಣಲಕ್ಷಣ ಏನಂದ್ರೆ, ಆಮೆಗೆ 2 ಕೈ 2 ಕಾಲು ಒಂದು ಮುಖ ಇರ್ತದೆ. ಹೌದಾ? ಯಾವುದಾದ್ರೂ ಆಪತ್ತು ಆ ಆಮೆ ಹತ್ರ ಬಂತಂದ್ರೆ ತನ್ನ ಎಲ್ಲ ಇಂದ್ರಿಯಗಳನ್ನ ಏನ್ ಮಾಡ್ತದೆ, ಅದು ಒಳಗಡೆ ಎಳ್ಕೊಂಡು ಒಂದು ಬಂಡೆ ಟೈಪ್ ಆಗ್ತದೆ. ಅವಾಗ ಈ ಆಪತ್ತು ಈ ಆಮೆಯನ್ನ ಯಾವುದೇ ರೀತಿ ಡಿಸ್ಟರ್ಬೆನ್ಸ್ ಮಾಡೋಕ್ಕಾಗಂಗಿಲ್ಲ, ಯಾಕಂದ್ರೆ ಅದು ಸೇಫ್ ಅದ. ಹೌದಾ? ಇದರದ್ದು ಎಕ್ಸಾಂಪಲ್ ತಗೊಂಡು ಸ್ಥಿತಪ್ರಜ್ಞನ ಒಂದು ಲಕ್ಷಣವನ್ನು ಹೇಳ್ತೇವೆ. ಸ್ಥಿತಪ್ರಜ್ಞನಾದವನು ತನ್ನ ಇಂದ್ರಿಯಾಣಿ ಇಂದ್ರಿಯಾರ್ಥೇಭ್ಯ ಅಂತ ಅಂದ್ರೆ ತನ್ನ ಇಂದ್ರಿಯಗಳನ್ನು ಇಂದ್ರಿಯಗಳ ವಿಷಯಗಳಿಂದ ಒಳಕ್ಕೆ ಎಳ್ಕೊಳ್ತಾನೆ ಅಂತ, ಅಂದ್ರೆ ತನ್ನ ಇಂದ್ರಿಯಗಳನ್ನು ಕಂಟ್ರೋಲ್ ಮಾಡ್ತಾನಂತೆ. ತಸ್ಯ ಪ್ರಜ್ಞಾ ಪ್ರತಿಷ್ಠಿತ, ಆ ರೀತಿ ಅವನು ತನ್ನ ಪ್ರಜ್ಞೆಯನ್ನು ಪ್ರತಿಷ್ಠಿತ ಮಾಡ್ಕೊಳ್ತಾನೆ. ಇಲ್ಲಿ ಇಂದ್ರಿಯ ಅಂದ್ರೆ ನಮ್ಗೆ ಆಲ್ರೆಡಿ ಗೊತ್ತದ. ಇಂದ್ರಿಯಾರ್ಥೇಭ್ಯ ಅಂತಂದ್ರ ಇಂದ್ರಿಯಾರ್ಥೇಭ್ಯ ಅಂತಂದ್ರ ಇಂದ್ರಿಯಗಳಿಗೆ ಅರ್ಥ ಕೊಡ್ತಕ್ಕಂಥದ್ದು ಯಾವುದಂದ್ರೆ ವಿಷಯ ಅಂತ ಹೇಳ್ತಾರೆ. ಇನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಣ. ನಮ್ಮ ಪಂಚೇಂದ್ರಿಯಗಳಿದಾವ ನಮ್ಮಲ್ಲಿ. ಕಣ್ಣದ, ಕಿವಿಯದ, ಮೂಗದ, ಬಾಯದ, ಚರ್ಮದ. ಇವುಗಳಿಗೆ ವಿಷಯಗಳದಾವ. ಕಣ್ಣಿಗೆ ನೋಟ ವಿಷಯ, ಕಿವಿಗೆ ಶಬ್ದ ವಿಷಯ, ಮೂಗಿಗೆ ಯಾವುದಪ್ಪ? ಗಂಧ ವಿಷಯ, ಬಾಯಿಗೆ ರಸ, ಚರ್ಮಕ್ಕೆ ಸ್ಪರ್ಶ. ಇವೇನಿವು ವಿಷಯಗಳು. ಅದು ಇಲ್ಲಿ ಸ್ಥಿತಪ್ರಜ್ಞನಾದವನು ಏನ್ ಮಾಡ್ತಾನೆ ಅಂತಂದ್ರೆ, ಯಾವುದಾದ್ರೂ ಆಪತ್ತು ಕೊಡ್ತಕ್ಕಂತಹ ವಿಷಯಗಳೇನಾದ್ರೂ ಬಂದ್ರೆ, ಬಿಕಾಸ್ ಇಲ್ಲಿ ಆಮೆ ಎಕ್ಸಾಂಪಲ್ ಕೊಟ್ಟಿದ್ದಾನೆ ಅಂದ್ಮೇಲೆ ಆಮೆ ಎಲ್ಲಾ ಟೈಮ್ನಲ್ಲೂ ತನ್ನ ಇಂದ್ರಿಯಗಳನ್ನು ಒಳಗೆ ಎಳ್ಕೊಂಡಿರಂಗಿಲ್ಲ. ಅದು ಆಪತ್ತು ಬಂದಾಗ ಮಾತ್ರ ತನ್ನ ಇಂದ್ರಿಯಗಳನ್ನು ಒಳಗೆ ಎಳ್ಕೊಳ್ತದಂದ್ರೆ, ಅದೇ ಎಕ್ಸಾಂಪಲ್ ಇಲ್ಲಿ ಸ್ಥಿತಪ್ರಜ್ಞನಿಗೆ ಕೊಡ್ತಾ ಇದ್ದಾನೆ ಅಂತಂದ್ರೆ, ಸ್ಥಿತಪ್ರಜ್ಞನಿಗೆ ಆಪತ್ತನ್ನು ಉಂಟು ಮಾಡುವ ವಿಷಯಗಳು ಬಂದಾಗ ಮಾತ್ರ ತನ್ನ ಇಂದ್ರಿಯಗಳನ್ನು ಒಳಗೆ ಎಳ್ಕೊಳ್ತಾನೆ. ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ, ಇಲ್ಲಿ ಒಬ್ಬ ಸ್ಥಿತಪ್ರಜ್ಞ ಇದ್ದಾನೆ ಅಂತ ತಿಳ್ಕೊಳ್ರಿ. ಇವನು ಸ್ಥಿತಪ್ರಜ್ಞ, ಬಟ್ ಇವ ಶುಗರ್ ಪೇಷಂಟ್. ಎರಡೂ ಕೂಡ ಈಗ ಸ್ಥಿತಪ್ರಜ್ಞೆ ಆಗ್ಯಾನ. ಮೊದಲ ಹೆಂಗ್ ಬೇಕಂಗಿದ್ದ ಹಂಗ ಶುಗರ್ ಬಂದದ, ಈಗ ಸ್ಥಿತಪ್ರಜ್ಞೆ ಆಗ್ಯಾನ. ಸ್ಥಿತಪ್ರಜ್ಞೆ ಪ್ಲಸ್ ಶುಗರ್ ಪೇಷಂಟ್ ಇದ್ದವನು ಅವನ ಮುಂದ್ಗಡೆ ಏನಾದ್ರೂ ನಾವು ಗುಲಾಬ್ ಜಾಮೂನ್ ಇಟ್ಟರೆ ಅದನ್ನ ನೋಡಿದ ತಕ್ಷಣ ಅವನು ಏನ್ ಮಾಡ್ತಾನೆ, ತನ್ನ ಕಣ್ಣುಗಳನ್ನು ಸಂಯಮದಲ್ಲಿ ತರ್ತಾನೆ, ಬಾಯಿಯನ್ನು ಒಳಗಡೆ ಹೇಳ್ಕೊಳ್ತಾನೆ, ಇಂದ್ರಿಯಗಳನ್ನು ಒಳಗಡೆ ಹೇಳ್ಕೊಂಡು ಅದನ್ನು ತಿನ್ನಂಗಿಲ್ಲ. ಅಂಡರ್ಸ್ಟುಡ್? ಇದು ಶುಗರ್ ಪೇಷಂಟ್ ಪ್ಲಸ್ ಸ್ಥಿತಪ್ರಜ್ಞನಾಗಿರೋದ್ರಿಂದ ಗುಲಾಬ್ ಜಾಮೂನ್ ಅವನಿಗೆ ಆಪತ್ತನ್ನು ಕ್ರಿಯೇಟ್ ಮಾಡ್ತಕ್ಕಂಥ ವಿಷಯ ಆಗಿರೋದ್ರಿಂದ ಇವುಗಳಿಂದ ಅವನು ಆಮೆ ಯಾವ ರೀತಿ ಕಂಟ್ರೋಲ್ ಮಾಡ್ತದಲ್ಲ ಆ ರೀತಿ ಅವನು ತನ್ನಂತಾನು ಕಂಟ್ರೋಲ್ ಮಾಡ್ಕೊಂಡ. ಈಸಿ ಅದ? ಓಕೆ. ಬಟ್ ಎರಡನೇ ಶ್ಲೋಕಕ್ಕೆ ಹೋಗೋದಕ್ಕಿಂತ ಮುಂಚೆ ನಾವೇನ್ ಮಾಡೋಣ ಅಂದ್ರೆ, ಇವನ ಆಸಕ್ತಿ ಏನಿತ್ತು, ಇವನ ಭಾವ ಏನಿತ್ತು, ಇದನ್ನ ಕಂಟ್ರೋಲ್ ಏನ್ ಮಾಡಿದ್ನಲ್ಲ, ಗುಲಾಬ್ ಜಾಮೂನ್ ತಿನ್ಬಾರ್ದಂತ ಕಂಟ್ರೋಲ್ ಮಾಡಿದ್ನಲ್ಲ, ಇವನು ಫೋರ್ಸ್ಫುಲ್ ಕಂಟ್ರೋಲ್ ಮಾಡಿದನು ಅಥವಾ ಇಂಟೆಲೆಕ್ಚುಯಲಿ ಕಂಟ್ರೋಲ್ ಮಾಡಿದನು, ಸಮಾಧಾನಪೂರ್ವಕವಾಗಿ ಇದನ್ನು ಕಂಟ್ರೋಲ್ ಮಾಡಿದನು ಅಥವಾ ಏನದು ಫೋರ್ಸ್ಫುಲಿ ಬಲವಂತವಾಗಿ ಕಂಟ್ರೋಲ್ ಮಾಡಿದನು, ಅದು ನಮಗೆ ಗೊತ್ತಿಲ್ಲ. ಅದ್ರ ಬಗ್ಗೆ ಇಲ್ಲಿ ಮಾತಾಡ್ತಾ ಇಲ್ಲ. ಇಲ್ಲಿ ಜಸ್ಟ್ ಒಂದೇ ಇನ್ಫಾರ್ಮೇಶನ್ ನೆನ್ಪಿಟ್ಕೊಡ್ರಿ. ಆಮೆ ಯಾವ ರೀತಿ ತನ್ನ ಇಂದ್ರಿಯಗಳನ್ನು ಒಳಗಡೆ ಎಳ್ಕೊಂಡದಲ್ಲ, ಅದೇ ರೀತಿ ಸ್ಥಿತಪ್ರಜ್ಞನೂ ಕೂಡ ತನಗೆ ಏನು ಆಪತ್ತು ಕೊಡ್ತಕ್ಕಂಥ ಇಂದ್ರಿಯಗಳನ್ನ ಒಳಗಡೆ ಎಳ್ಕೊಳ್ತಾನೆ. ಹೋಗಿದಾ? ಓಕೆ. ಇದು ಫಸ್ಟ್ ಲೆವೆಲ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಸ್ಥಿತಪ್ರಜ್ಞೆ. ಅವನು ಎರಡನೇ ಲೆವೆಲ್ ಅನ್ನ ನಾವು ನೋಡೋಣ. ಇಲ್ಲಿ ಏನಂತಂದ್ರೆ, ಇಲ್ಲಿ ಒಂದು ಡಿಗ್ರಿ ಮುಂದ್ಗಡೆ ಹೋಗಿ, ವಿಷಯ ವಿನಿವರ್ತಂತೆ ನಿರಾಹಾರಸ್ಯ ದೇಹಿನಃ ರಸವರ್ಜಂ ರಸೋಪಸ್ಯ ಪರಂ ದೃಷ್ಟ್ವಾ ನಿವರ್ತತೆ. ಇಲ್ಲಿ ಒಂದು ಹೊಸ ವರ್ಡ್ ಅನ್ನ ಯೂಸ್ ಮಾಡಲಾಗಿದೆ. ಏನಂತಂದ್ರೆ ನಿರಾಹಾರಸ್ಯ ದೇಹಿನ. ದೇಹಿನ ಅಂತಂದ್ರೆ ಏನು? ಆತ್ಮ. ದೇಹಿನ ಅಂದ್ರೆ ಆತ್ಮ. ಅಂದ್ರ ಆತ್ಮ ಅಲ್ಲ. ದೇಹಿನ ಅಂತಂದ್ರೆ ದೇಹದಲ್ಲಿ ಇರುವವನು. ದೇಹದಲ್ಲಿ ಇರುವವನು ಯಾರು? ಆತ್ಮ. ನಿರಾಹಾರಸ್ಯ ದೇಹಿನ. ನಿರಾಹಾರಸ್ಯ ಅಂತಂದ್ರ ಕಂಟ್ರೋಲ್ಡ್ ಆತ್ಮ ಅಂತ ಹೇಳ್ಬೋದು, ಕಂಟ್ರೋಲ್ಡ್ ಸೋಲ್. ನಿರಾಹಾರ ಅಂತಂದ್ರ
ನಿರ್ ಪ್ಲಸ್ ಆಹಾರ, ಆಹಾರವನ್ನು ಕೊಡಲಾರ್ದವನು ಯಾರಿಗೆ? ಇಂದ್ರಿಯಗಳಿಗೆ. ಕಣ್ಣಿಗೆ ನೋಟ ಆಹಾರ, ಬಟ್ ಅದನ್ನ ಕೊಡಾಕತ್ತಿಲ್ಲ. ಬಾಯಿಗೆ ರುಚಿ ಆಹಾರ, ಅದನ್ನ ಕೊಡಾಕತ್ತಿಲ್ಲ. ಅಂದ್ರೆ ಎಂತ ಸೋಲ್ ಇದು? ಕಂಟ್ರೋಲ್ಡ್ ಸೋಲ್. ಈ ಕಂಟ್ರೋಲ್ಡ್ ಸೋಲ್ ಏನ್ ಮಾಡ್ತಿದ್ದಾನಲ್ಲ, ಅವನು ವಿಷಯ ವಿನಿವರ್ತಂತೆ. ಇಂತಹ ಕಂಟ್ರೋಲ್ಡ್ ಸೋಲು ತನ್ನ ವಿಷಯಗಳಿಂದ ನಿವೃತ್ತಿಯನ್ನು ಪಡೆಯಬಲ್ಲ. ಅಂದ್ರೆ ನೀನು ನಿನ್ನ ಇಂದ್ರಿಯಗಳನ್ನ ಕಂಟ್ರೋಲ್ ಮಾಡ್ಕೊಂಡಿದೀಯಾ ಅಂತಂದ್ರ ನಿನ್ನಿಂದ ವಿಷಯಗಳು ದೂರ ಆಗಿದಾವ ಅಷ್ಟೆ. ಅಂಡರ್ಸ್ಟುಡ್? ಗುಲಾಬ್ ಜಾಮೂನ್ ತಿನ್ನಂಗಿಲ್ಲ ಅಂದ್ರೆ ನಿನ್ನಿಂದ ಗುಲಾಬ್ ಜಾಮೂನ್ ದೂರ ಐತಿ. ಬಟ್ ಮನಸ್ಸಲ್ಲಿ ಅದ್ರದ್ದು ಆಸಕ್ತಿ ಅದು ಗೊತ್ತಿಲ್ಲಲ್ಲ ಇನ್ನು. ಅದಕ್ಕೆ ಹೇಳ್ತೇನೆ ರಸವರ್ಜಂ. ನಿರಾಹಾರಸ್ಯ ಆತ್ಮನೂ ಕೂಡ ವಿಷಯಗಳಿಂದ ನಿವೃತ್ತಿಯನ್ನು ಹೊಂದಬಲ್ಲ, ಆದರೆ ಆಸಕ್ತಿಯಿಂದ ನಿವೃತ್ತಿಯನ್ನು ಹೊಂದಲಾರ ಅಂತ ಹೇಳಿದರು. ಆಸಕ್ತಿಯಿಂದ ಅವನಿಗೆ ಬಿಡುಗಡೆ ಇಲ್ಲ. ಹಾಗಾದ್ರೆ ಆಸಕ್ತಿಯಿಂದನೂ ಕೂಡ ಅವನು ಬಿಡುಗಡೆಯನ್ನು ಹೊಂದಬೇಕಾದ್ರೆ ಏನ್ ಮಾಡಬೇಕು? ಅದಕ್ಕೆ ಹೇಳ್ತಿದ್ರ ರಸಃ ಅಪಿ ಅಸ್ಯ ಪರಂ ದೃಷ್ಟ್ವಾ ನಿವರ್ತತೆ. ಓಕೆ, ಅವನು ಆಸಕ್ತಿಯಿಂದನೂ ಕೂಡ ನಿವೃತ್ತಿಯನ್ನು ಹೊಂದಬೇಕಂತ ಅನ್ಕೊಂಡಿದ್ರ ಅವನು ಪರಂ ದೃಷ್ಟ್ವಾ ಆಗ್ಬೇಕು. ಪರಂ ದೃಷ್ಟ್ವಾ ಅಂತಂದ್ರ ಶ್ರೇಷ್ಠ. ದೃಷ್ಟ್ವಾ ಅಂತಂದ್ರೆ ಏನು? ನೋಡುವುದು. ಸಾಕ್ಷಿ ದೃಷ್ಟಿಯಲ್ಲಿ ನೀವು ಇರ್ಬೇಕು. ಶ್ರೇಷ್ಠ ರೀತಿಯ ಸಾಕ್ಷಿ ದೃಷ್ಟಿಯಲ್ಲಿ ಇರ್ಬೇಕು. ಅಂದ್ರೆ ಪಾಸಿಟಿವ್ ನೆಗೆಟಿವ್, ಬೇಕಾಗಿದ್ದು ಬೇಡಾಗಿದ್ದು, ಸುಖ ದುಃಖ, ಲಾಭ ಹಾನಿ, ಶೀತ ಉಷ್ಣ ಎಲ್ಲಾ ಸಮಯದಲ್ಲೂ ಕೂಡ ಸಮಸ್ಥಿತಿ ಮತ್ತು ಹೆಂಗೈತಿ ಹಂಗೆ ನೋಡ್ತಕ್ಕಂಥ ಹೋಗೋನು ಸಾಕ್ಷಿ ದೃಷ್ಟ. ಈ ಸಾಕ್ಷಿ ದೃಷ್ಟದ ಬಗ್ಗೆ ನಾವು ಇನ್ನೂ ಮುಂದಿನ ಶ್ಲೋಕಗಳಲ್ಲಿ ಬಹಳ ಹೇಳ್ತೀವಿ. ನೀವು ಇಲ್ಲಿ ಇಷ್ಟೇ ನೆನ್ಪಿಟ್ಕೊಂಡ್ಬಿಡ್ರಿ, ಸಮತ್ವವಾಗಿರ್ತಕ್ಕಂಥವನು, ಯೋಗಿ ಆಗಿರ್ತಕ್ಕಂಥವನು ದೃಷ್ಟ, ಪರಂ ದೃಷ್ಟ. ಇರ್ತೈತ? ಓಕೆ, ಇದರದ್ದು ತಾತ್ಪರ್ಯ ಏನಂತಂದ್ರೆ ಈ ಶ್ಲೋಕದ್ದು ಒಂದೇ ಲೈನ್ ಹೇಳ್ತಾ ಇದ್ದೀನಿ. ನಿರಾಹಾರಸ್ಯ ಆತ್ಮನೂ ಕೂಡ, ಕಂಟ್ರೋಲ್ಡ್ ಸೋಲ್ ಕೂಡ ತನ್ನ ವಿಷಯಗಳಿಂದ ನಿವೃತ್ತಿಯನ್ನು ಪಡೆಯಬಲ್ಲ, ಆದರೆ ಆಸಕ್ತಿಯಿಂದ ಅವನಿಗೆ ನಿವೃತ್ತಿ ಸಿಕ್ಕಿರಂಗಿಲ್ಲ. ಆಸಕ್ತಿಯಿಂದನೂ ಕೂಡ ಅವನು ನಿವೃತ್ತಿಯನ್ನು ಹೊಂದಬೇಕಾದ್ರೆ ಅವನು ಪರಂ ದೃಷ್ಟ ಆಗಬೇಕು. ಅಂದ್ರೆ ಇಲ್ಲಿ ಪರಂ ದೃಷ್ಟ ಆಗಬೇಕು. ಕೆಲವು ಇಂಟರ್ಪ್ರಿಟರ್ಸ್ ಏನ್ ಮಾಡ್ತಾರೆ ಅಂತಂದ್ರೆ ಈ ಪರಂ ದೃಷ್ಟವನ್ನ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ದೇವರನ್ನ ಮಧ್ಯದಲ್ಲಿ ತರ್ತಾರೆ. ಏನಂತಂದ್ರೆ ನೀನು ದೇವರಿಗೆ ಸರೆಂಡರ್ ಆಗಬೇಕು, ಪರಮಾತ್ಮನಲ್ಲಿ ನಿನ್ನ ಮನಸ್ಸನ್ನು ಕೇಂದ್ರೀಕರಿಸಬೇಕು, ಅಥವಾ ಪರಮಾತ್ಮನಲ್ಲಿ ನಿನ್ನ ದೃಷ್ಟಿಯನ್ನು ಕೇಂದ್ರೀಕರಿಸಬೇಕು. ಅವಾಗ ನಿನ್ನ ಆಸಕ್ತಿ ಏನಾಗ್ತದಂತ ಕಂಟ್ರೋಲ್ ಅಲ್ಲಿ ಬರ್ತದ ಅಂತ ಹೇಳ್ತಾರೆ. ಬಟ್ ನನಗೆ ಇಲ್ಲಿ ಎಲ್ಲಿಯೂ ಕೂಡ ಪರಮ ಆತ್ಮ ಅಂತ ವರ್ಡ್ ಯೂಸ್ ಮಾಡಿಲ್ಲ, ಅವನಿಗೆ ಸರೆಂಡರ್ ಆಗ್ರಿ ಅಂತ ಯೂಸ್ ಮಾಡಿಲ್ಲ. ದೇರ್ ಫೋರ್ ಐ ವಿಲ್ ನಾಟ್ ಯೂಸ್ ದಟ್ ಒನ್. ಈವನ್ ಇಲ್ಲಿ ಆತ್ಮ ಅನ್ನೋ ವರ್ಡ್ನು ಯೂಸ್ ಮಾಡಿಲ್ಲ. ಭಗವದ್ಗೀತೆ ಭಾಳ ಚೆನ್ನಾಗದ, ಯಥಾರ್ಥವಾಗಿ ನೀವು ತಿಳ್ಕೊಂಡ್ರಿ ಅಂತಂದ್ರೆ ಇಲ್ಲಿ ಯಾವುದೇ ರೀತಿ ಜಂಜಾಟ ಇಲ್ಲ. ಈ ದೇಹಿನ ಅಂತ ಬರ್ದಾರ, ಇದನ್ನ ಟ್ರಾನ್ಸ್ಲೇಟರ್ ಆತ್ಮ ಅಂತ ಬರೀತಾರ. ಬೇರೆ ವರ್ಡ್ ಇಲ್ಲ ಅಂತ ಹೇಳಿ ನಾನು ಅದನ್ನೇ ಯೂಸ್ ಮಾಡ್ತಾ ಇದ್ದೀನಿ. ಪರಂ ದೃಷ್ಟ್ವಾ ಅಂತಂದ್ರೆ ಏನರ್ಥ? ಶ್ರೇಷ್ಠವಾಗಿರಿ ಮತ್ತು ದೃಷ್ಟ್ವಾ ಅಂತಂದ್ರೆ ಸಾಕ್ಷಿ ದೃಷ್ಟನಾಗಿರ್ಬೇಕು. ಹಂಗಿದ್ದಿ ಅಂತಂದ್ರೆ ನೀನು ಆಸಕ್ತಿಯಿಂದನೂ ಕೂಡ ನಿವೃತ್ತಿಯನ್ನು ಹೊಂದಬಹುದು. ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಳೋದು ಏನಂತಂದ್ರೆ ಇಂದ್ರಿಯಗಳು ಏನದವಲ್ಲ ಇವು ಜಡ ಇದಾವ. ಇಂದ್ರಿಯಗಳೇನದೋ ಜಡ ಇದಾವೆ. ಫಾರ್ ಎಕ್ಸಾಂಪಲ್ ಕಣ್ಣಪ್ಪ, ಇದು ಕಣ್ಣು ಜಡ, ಇದು ಒಂದು ಮಾಂಸ ಮುದ್ದೆಯಿಂದ ಆಗ್ಯದ. ಇದ್ರ ಹಿಂದ್ಗಡೆ ಇರದ ವಿಷಯ. ಇಂದ್ರಿಯಗಳಿಗೆ ವಿಷಯ ಯಾವುದು ಅಂತಂದ್ರೆ ನೋಟ. ನೋಟ ಇಂದ್ರಿಯಗಳಿಗೆ ವಿಷಯ. ಬಟ್ ಈ ವಿಷಯಕ್ಕಿಂತನೂ ಸೂಕ್ಷ್ಮವಾಗಿರ್ತಕ್ಕಂಥದ್ದು ಆಸಕ್ತಿ. ಆಸಕ್ತಿ ಅಂದ್ರೆ ಭಾವ. ನೀನು ಯಾವ ಭಾವದಿಂದ ಈ ನೋಟವನ್ನು ಈ ಕಣ್ಣಿನಿಂದ ನೋಡ್ತಾ ಇದೀಯಾ, ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಹಿಂದಿನ ಶ್ಲೋಕದಲ್ಲಿ ಆಮೆಯ ಎಕ್ಸಾಂಪಲ್ ಕೊಟ್ಟು ಏನ್ ಮಾಡಿದ್ರೆ ಅಂದ್ರೆ ನೀನು ನೋಟದಿಂದ ಕಣ್ಣನ್ನು ಮುಚ್ಕೊಳ್ಬಹುದು. ನೀನು ಒಂದು ಯಾವುದೋ ಒಂದು ನೋಟ ಬಂದ ತಕ್ಷಣ ಕಣ್ಣನ್ನು ಮುಚ್ಕೊಳ್ಬಹುದು. ಈ ಶ್ಲೋಕದಲ್ಲಿ ಏನ್ ಹೇಳ್ತಿದಾರೆ ಅಂದ್ರೆ ನೀನೊಬ್ಬ ಕಂಟ್ರೋಲ್ಡ್ ಸ್ಥಿತಪ್ರಜ್ಞನಾಗಿದ್ದಿ ಅಂದ್ರೆ ಕಣ್ಣನ್ನೇನೋ ಮುಚ್ಕೊಂತೀಯಪ್ಪ, ಬಟ್ ನಿನ್ನ ಭಾವವನ್ನ ಅಥವಾ ಆಸಕ್ತಿಯನ್ನು ಮುಚ್ಕೊಳಕ್ ಆಗಂಗಿಲ್ಲ. ನೀನು ಆಸಕ್ತಿಯಿಂದನೂ ಕೂಡ ನಿವೃತ್ತಿಯನ್ನು ಹೊಂದಬೇಕಾಗಿತ್ತಂದ್ರೆ ಪರಂ ದೃಷ್ಟ ಆಗ್ಬೇಕು, ಯಾವುದು ಸಾಕ್ಷಿ ದೃಷ್ಟ ಆಗ್ಬೇಕು ಅಂತೇಳಿ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ರು. ಮೂರನೇದ್ರಲ್ಲಿ ಬಹಳ ಇಂಪಾರ್ಟೆಂಟ್ ಅದ. ಯತತೋ ಹೆಪಿ ಕೌಂತೇಯ ಪುರುಷಸ್ಯ ವಿಪಶ್ಚಿತಃ ಇಂದ್ರಿಯಾಣಿ ಪ್ರಮಾಥಿನಿ ಹರಂತಿ ಪ್ರಸಭಂ ಮನಃ. ಇಲ್ಲಿ ಒಂದು ವರ್ಡ್ ಅದ, ಯಾವ್ದಂದ್ರ ಪುರುಷಸ್ಯ ವಿಪಶ್ಚಿತಃ ಅಂತೇಳಿ. ಪಶ್ಚನ ಅಂತಂದ್ರೆ ಏನು? ನೋಡು. ಪಶ್ಯ ಅಂದ್ರ ನೋಡು. ವಿಪಶ್ಯ ಅಂದ್ರ ವಿಶಿಷ್ಟ ರೂಪದಲ್ಲಿ ನೋಡ್ತಕ್ಕಂಥವ್ನು. ಯಾರನ್ನ? ತನ್ನನ್ನ ತಾನು ನೋಡ್ಕೊಳ್ತಕ್ಕಂಥವ್ನು. ತನ್ನನ್ನು ತಾನು ವಿಶಿಷ್ಟ ರೀತಿಯಲ್ಲಿ ನೋಡಿಕೊಂಡು ಅರ್ಥ ಮಾಡಿಕೊಂಡಿರ್ತಕ್ಕಂಥ ಮನುಷ್ಯ, ಪುರುಷ. ಯಾರವನು? ಬುದ್ಧಿವಂತನೇ ಇರ್ಬೇಕಲ್ಲ.
ಓಕೆ, ಹಾಗಾದ್ರೆ ವಿಪಶ್ಚಿತ ಪುರುಷ ಅಂತಂದಲ್ಲಿ ನಾ ಏನ್ ಮಾಡ್ತೀನಿ, ಜ್ಞಾನಿ ಅಂತ ಹೇಳ್ತೀನಿ ಅಥವಾ ಬುದ್ಧಿವಂತ ಅಂತ ಹೇಳೋಣ. ಜ್ಞಾನಿ ಅಂತ ವರ್ಡ್ ಯೂಸ್ ಮಾಡ್ಲಿ, ವಿಪಶ್ಚಿತ ಪುರುಷಸ್ಸ. ಯತತೋ ಹೆಪಿ ಕೌಂತೇಯ. ಕೌಂತೇಯ ಅಂತಂದ್ರೆ ಅರ್ಜುನಿಗೆ ಹೇಳ್ತಾ ಇದ್ದಾನೆ, ದೇರ್ ಫೋರ್ ಐ ವಿಲ್ ಎಲಿಮಿನೇಟ್ ದಿಸ್. ಅಂದ್ರೆ ಇಲ್ಲಿ ಯತತೋ ಅಂತಂದ್ರೆ ಯತ್ನ, ಯತ್ನ ಅಂದ್ರೆ ಪ್ರಯತ್ನ. ಓಕೆ, ಯತತೋ ಹೆಪಿ, ಎಷ್ಟೇ ಪ್ರಯತ್ನ ಮಾಡಿದರೂ ಕೂಡ, ಎಷ್ಟೇ ಪ್ರಯತ್ನ ಮಾಡಿದರೂ ಕೂಡ, ಏನ್ ಪ್ರಯತ್ನ ಹಿಂದ್ಗಡೆ ಹೇಳಿದ್ರಲ್ಲ ಆಲ್ರೆಡಿ, ಅರ್ಥ ಕಂಟ್ರೋಲ್, ಆಸಕ್ತಿಯನ್ನು ಕಂಟ್ರೋಲ್ ಮಾಡೋದು ಹೆಂಗ, ಮತ್ತೆ ನಿರಾಹಾರಸ್ಯ ದೇಹಿನ ಅದನ್ನು ಹೇಳಿದ್ರು. ಅದ್ರ ಹಿಂದ್ಗಡೆ ಆಮೆ ಯಾವ ರೀತಿ ಕಂಟ್ರೋಲ್ ಮಾಡೋದಲ್ಲ ಆ ರೀತಿ ಕಂಟ್ರೋಲ್ ಮಾಡು. ಎಷ್ಟೇ ಕಂಟ್ರೋಲ್ ಮಾಡಿದರೂ ಕೂಡ ಬುದ್ಧಿವಂತ ಮನುಷ್ಯನ ಮನಸ್ಸನ್ನು, ಬುದ್ಧಿವಂತ ಮನುಷ್ಯನ ಮನಸ್ಸಂದ್ರೆ ಹೆಂಗ, ವಿಪಶ್ಚಿತ ಪುರುಷ ಅಂದ್ರೆ ಅವ್ನು ಶ್ರೇಷ್ಠ ಮನಸ್ಸು, ಅವ್ನು ಭಾಳ ಚಲೋ ಐತದ. ಪ್ರಸಭಂ ಮನಃ, ಬಲವಂತವಾದ ಮನ, ಅತ್ಯಂತ ಚಲೋವಾಗಿರ್ತಕ್ಕಂಥ ಮನ. ಅಂತ ಮನಸ್ಸನ್ನ ಪ್ರಮಾಥಿನಿ ಇಂದ್ರಿಯಗಳೇನದವಲ್ಲ ಅಪಹರಿಸಿಕೊಂಡು ಹೋಗಿಬಿಡ್ತಾವಂತ. ನೋಡಿ, ಅವನಿಗೂ ಬಿಡಂಗಿಲ್ಲ. ಇಲ್ಲಿ ಸಾಧಕರಿಗೆ ಬಹಳ 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 ಒಂದು ದೊಡ್ಡ ಮೆಸೇಜ್ ಅದ. ಅಂದ್ರೆ ನೀನು ಎಷ್ಟೇ ದೊಡ್ಡ ಸಾಧನೆ ಮಾಡಿದ್ರೂ ಕೂಡ ನಿನ್ನ ಮನಸ್ಸನ್ನ ಪ್ರಮಾಥಿನಿ ಇಂದ್ರಿಯಗಳು ಏನ್ ಮಾಡ್ತಾವ, ಅಪಹರಿಸಿಕೊಂಡು ಹೋಗ್ಬಿಡ್ತಾವಂತ. ಪ್ರಮಾಥಿನಿ ಇಂದ್ರಿಯಗಳು ಅಂದ್ರೆ ಏನಂದ್ರೆ ಮತಿಸಿರ್ತಕ್ಕಂಥ ಇಂದ್ರಿಯಗಳು, ಮತಿಸಿರ್ತಕ್ಕಂಥ ಇಂದ್ರಿಯಗಳು. ಮತಿಸಿರ್ತಕ್ಕಂಥ ಇಂದ್ರಿಯಗಳು ಅಂತಂದ್ರೆ ನಿಶೆಯಲ್ಲಿರ್ತಕ್ಕಂಥ ಇಂದ್ರಿಯಗಳು, ಅರ್ಥಾಯ್ತಾ? ಅವುಗಳು ಏನ್ ಮಾಡ್ತಾವಂತ, ಅಪಹರಿಸಿಕೊಂಡು ಹೋಗ್ತಾವಂತ. ಒಂದು ಎಕ್ಸಾಂಪಲ್ ಹೇಳ್ತೀನಿ ಅಂತಂದ್ರೆ, ಈಗ ನನ್ನನ್ನು ಒಂದು ಎಕ್ಸಾಂಪಲ್ ಥಿಂಕ್ ಮಾಡ್ರೆ, ಮತ್ತೆ ನಾನು ಕರೆ ಒಂದು ಹೇಳಕತ್ತೆ ಬುದ್ಧಿವಂತನಿಗೆ ಎಕ್ಸಾಂಪಲ್ ಕೊಡಕತ್ತೀನಿ. ನಾನು ಅತ್ಯಂತ ಬುದ್ಧಿವಂತ ಅಂತ ತಿಳ್ಕೊಳ್ರಿ. ನಾನು ಯಾರು, ಅತ್ಯಂತ ಬುದ್ಧಿವಂತ ಮನುಷ್ಯ. ಈ ಅತ್ಯಂತ ಬುದ್ಧಿವಂತ ಮನುಷ್ಯನ ಮನಸ್ಸು ಹೆಂಗಿರ್ಬೋದು, ಬಹಳ ಚೆನ್ನಾಗಿರ್ತದ. ಬಟ್ ಈ ಮನಸ್ಸನ್ನು ಅಪಹರಿಸಿಕೊಂಡು ಹೋಗ್ತದೆ ಯಾವುದು, ಮತಿಸಿದ ಇಂದ್ರಿಯಗಳು ಅಂತ. ಮತಿಸಿದ ಇಂದ್ರಿಯಗಳು ಅಂತಂದ್ರೆ ಅಕಸ್ಮಾತಾಗಿ ನಾನು ಆಲ್ಕೋಹಾಲ್ ಕುಡಿಯಂಗಿಲ್ಲ, ಬಟ್ ತಪ್ಪಿ ಏನೋ ಅನ್ನ ಸಾಂಬಾರು ಊಟ ಮಾಡೋತ್ನ ಸಾಂಬಾರೊಳಗೆ ಯಾರೋ ಆಲ್ಕೋಹಾಲ್ ಹಾಕಿದ್ರು, ಅದನ್ನು ಕುಡಿದು ಬಿಟ್ಟೆ ಅಂದರೆ ನನ್ನ ಇಂದ್ರಿಯಗಳು ಮತಿಸಿದವು ಅಂತಂದರೆ ನಾನು ಎಷ್ಟೇ ಶಾಣೆ ಇದ್ರೂ ಕೂಡ ನನ್ನ ಮನಸ್ಸನ್ನು ಅದು ಅಪಹರಿಸಿಕೊಂಡು ಹೋಗ್ಬಿಡ್ತಾವಂತ. ನನ್ನಲ್ಲಿ ಥಾಟ್ಸ್ಗಳು ಅವು ಇವೆಲ್ಲ ಚೇಂಜ್ ಆಗೋಕೆ ಶುರು ಮಾಡ್ತಾವಂತ. ಅಂದ್ರೆ ಇಲ್ಲಿ ಏನು ಹೇಳ್ತಿದ್ದಾರೆ ಅಂತಂದ್ರೆ, ಇಂದ್ರಿಯಗಳು ಎಷ್ಟು ಪವರ್ಫುಲ್ ಅದಾವ ಅನ್ನೋದನ್ನು ಹೇಳ್ತಿದ್ದಾರೆ. ಹಿಂದ್ಗಡೆ ಏನು ಹೇಳಿದ್ವಿ, ಇಂದ್ರಿಯ ಪ್ಲಸ್ ವಿಷಯ ಪ್ಲಸ್ ಆಸಕ್ತಿ. ಈ ಆಸಕ್ತಿಗೆ ಒಂದು ಡೈರೆಕ್ಷನ್ ಕೊಟ್ಬಿಟ್ರು. ಏನದ ಆಸಕ್ತಿಗೆ ಒಂದು ಡೈರೆಕ್ಷನ್, ನೀನು ಪರಂ ದೃಷ್ಟ ಆಗು, ಸಾಕ್ಷಿ ದೃಷ್ಟ ಆಗು, ನಿನ್ನ ಆಸಕ್ತಿ ನಿನ್ನ ಕಂಟ್ರೋಲ್ ಒಳಗೆ ಇರ್ತೈತಿ, ಮುಗಿತು. ಇಂದ್ರಿಯಗಳನ್ನು ಕಂಟ್ರೋಲ್ ಮಾಡ್ಬೇಕಾದ್ರೆ ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ, ಬಟ್ ಇಂದ್ರಿಯಗಳ ಪವರ್ ಎಷ್ಟು ದೊಡ್ಡದೈತೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಇಂದ್ರಿಯಗಳ ಪವರ್ ಎಷ್ಟದ ಅಂತಂದ್ರೆ, ವಿಪಶ್ಚಿತ ಪುರುಷಸ್ಯ ಪ್ರಸಭಂ ಮನಃ, ಅದನ್ನೇ ಅಪಹರಿಸಿಕೊಂಡು ಹೋಗ್ತಾವಂತವು. ಅರ್ಥಾಯ್ತಾ? ಆದ್ರಿಂದ ಭಾಳ ಡೇಂಜರ್. ಹಾಗಾದ್ರೆ ಈ ರೀತಿ ಇಂದ್ರಿಯಗಳನ್ನ ಮತಿಸದೇ ಇರತಕ್ಕಂಥದ್ದು, ಈ ರೀತಿ ಇಂದ್ರಿಯಗಳನ್ನ ನಾವು ಕಂಟ್ರೋಲ್ ಹೆಂಗೆ ಮಾಡಬೇಕು, ಅದು ಭಾಳ ಇಂಪಾರ್ಟೆಂಟ್. ಇದಕ್ಕೆ ನೀನು ಬೇಕಾದ್ರೆ ಇನ್ನೊಂದು ಎಕ್ಸಾಂಪಲ್ ಹೇಳ್ಬೋದು ಅಂತಂದ್ರೆ, ನೀನು ಎಷ್ಟೇ ಪ್ರಬಲವಾಗಿರ್ತಕ್ಕಂಥ ಸಾರಥಿ ಆಗಿರು, ನೀನು ಎಷ್ಟೇ ಪ್ರಬಲವಾಗಿರ್ತಕ್ಕಂಥ ಸಾರಥಿ ಆಗಿರು, ನಿನ್ನ ಕುದುರೆಗಳೇನಾದರೂ ಕುಡಿದು ಚಂಚಲ ಇದ್ದು ಅಂತಂದ್ರೆ ಇವುಗಳನ್ನು ಕಂಟ್ರೋಲ್ ಮಾಡೋಕ್ಕಾಗಂಗಿಲ್ಲ. ಅರ್ಥಾಯ್ತಾ? ಇದನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಅವರು. ಅದಕ್ಕೆ ಇಂದ್ರಿಯಗಳ ಪವರ್ಸ್ನು ಭಾಳ ಜಾಸ್ತಿ ಇದೆ, ಬಟ್ ಎದರ ಅವಶ್ಯಕತೆ ಇಲ್ಲ, ಮತಿಸಿದ ಇಂದ್ರಿಯಗಳ ಬಗ್ಗೆ ಮಾತಾಡ್ತಿದ್ದಾರೆ. ಆದ್ದರಿಂದ ಸಾಧಕನಾಗಿರ್ತಕ್ಕಂಥವನು ಕೇವಲ ಬುದ್ಧಿಯನ್ನು ಬೆಳೆಸಿಕೊಂಡ್ರೆ ಉಪಯೋಗ ಇಲ್ಲ, ಕೇವಲ ದೃಷ್ಟ ಆಗಿ ಆಸಕ್ತಿಯನ್ನು ಬೆಳೆಸಿಕೊಂಡ್ರೆ ಉಪಯೋಗ ಇಲ್ಲ, ಅದ್ರ ಜೊತೆಗೆ ಅವನು ತನ್ನ ಇಂದ್ರಿಯಗಳನ್ನು ಕೂಡ ಬೆಳೆಸಿಕೊಳ್ಬೇಕು. ಆ ಇಂದ್ರಿಯಗಳ ಮೇಲೆ ಕಂಟ್ರೋಲ್ಗಳನ್ನು ಕೂಡ ಇಟ್ಕೊಳ್ಬೇಕು. ಆಯ್ತಾಯ್ತು? ಈಗ ನೋಡೋಣ ಹೆಂಗಪ್ಪ ಈ ಇಂದ್ರಿಯಗಳನ್ನ ಯಾವ ರೀತಿ ಕಂಟ್ರೋಲ್ ಮಾಡಬೇಕು. ಭಗವದ್ಗೀತೆ ಭಾಳ ಚೆನ್ನಾಗಿದೆ. ಯಾಕೆ ಚೆನ್ನಾಗಿದೆ ಗೊತ್ತಾ, ನಿನ್ ಮತ್ತೇನು ಡೌಟ್ಸ್ ಹುಡ್ತಾವಲ್ಲ, ಆ ಡೌಟ್ಸಿಗೆ ಮತ್ತೆ ನೆಕ್ಸ್ಟ್ ಶ್ಲೋಕದಲ್ಲಿ ಉತ್ತರ ಇರ್ತೈತಿ. ಹಂಗಾರೆ ಸರ ಇಂದ್ರಿಯಗಳನ್ನ ಹೆಂಗೆ ಕಂಟ್ರೋಲ್ ಮಾಡ್ಬೇಕು, ಬಟ್ ಇಂದ್ರಿಯಗಳು ಪವರ್ಫುಲ್ ಅಂದ್ರಲ್ಲ, ಹಂಗಾರೆ ಅವುಗಳನ್ನ ಹೆಂಗೆ ಕಂಟ್ರೋಲ್ ಮಾಡಬೇಕು ಅಂತ ಈಗ ನೋಡಿ. ತಾನಿ ಸರ್ವಾಣಿ ಸಂಯಮ್ಯ ಯುಕ್ತ ಆಸೀತ ಮತ್ಪರಃ ವಶೇಹಿ ಯಸ್ಯೇಂದ್ರಿಯಾಣಿ ತಸ್ಯ ಪ್ರಜ್ಞಾ ಪ್ರತಿಷ್ಠಿತ. ಇರ್ತೈತೆ? ಇಲ್ಲಿ ಏನ್ ಹೇಳ್ತಿದ್ದಾರೆ ಅಂತಂದ್ರ, ತಾನಿ ಸರ್ವಾಣಿ ಸಂಯಮ್ಯ ಯುಕ್ತ ಆಸಿತ ಮತ್ಪರಃ.
ಅವುಗಳನ್ನ ತಾನಿ ಅವುಗಳನ್ನ ಸರ್ವಾಣಿ ಸಂಯಮ ಯುಕ್ತ, ತಾನಿ ಅಂದ್ರೆ ಅವನು, ಅವನು ಯಾರು ಇಂದ್ರಿಯಗಳನ್ನ ವಶದಲ್ಲಿ ಇಟ್ಕೊಳ್ಬೇಕು ಅಂತ ಅನ್ಕೊಂಡವನು. ಇಲ್ಲಿ ಆಲ್ರೆಡಿ ಹೇಳಿದೀವಿ ಇಂದ್ರಿಯಗಳ ಪವರ್ಫುಲ್ ಅದಾವ ಅಂತ ಹೇಳಿದೀವಿ. ಆ ಇಂದ್ರಿಯಗಳನ್ನು ವಶದಲ್ಲಿ ಇಟ್ಕೊಳ್ಬೇಕಂತ ಅನ್ಕೊಂಡವನು ತಾನಿ ಅವನು ಸರ್ವಾಣಿ ಸಂಯಮ್ಯ ಯುಕ್ತ ಆಸಿತ ಮತ್ಪರಃ. ಅವನೇನ್ ಮಾಡ್ಬೇಕಂತ, ಸಂಪೂರ್ಣವಾಗಿ ಎಲ್ಲವನ್ನೂ ಸಂಯಮದಲ್ಲಿ ತಗೊಂಡು ಬಂದು, ಅಂದ್ರೆ ಎಲ್ಲವನ್ನು ಸಂಯಮದಲ್ಲಿ ತಗೊಂಡು ಬಂದು ಕೂತ್ಕೊಳ್ಬೇಕು. ಕೂತ್ಕೊಂಡು ಏನ್ ಮಾಡ್ಬೇಕು, ಮತ್ಪರಹ ಅಂತಂದ್ರೆ ನೀನು ಒಂದು ವಿಶಿಷ್ಟವಾಗಿರ್ತಕ್ಕಂಥ ಶಕ್ತಿಯನ್ನ ನೆನ್ಪು ಮಾಡ್ಕೊಂತ ಕೂತ್ಕೋ. ಇಲ್ಲಿ ಬೇಕಾದ್ರೆ ಹೇಳಲಿ, ನಾ ಒಪ್ಕೊಂತೀನಿ, ವಿಶ್ವಚೇತನ ಅಂತ ಹೆಸರು ಹೇಳಿ, ಪರಮಾತ್ಮ ಅಂತ ಹೆಸರು ಹೇಳಿ, ಗಾಡ್ ಅಂತ ಹೆಸರು ಹೇಳಿ, ಕೃಷ್ಣ ಅಂತ ಹೆಸರು ಹೇಳಿ, ಅದ ಈ ರೀತಿ. ಮತ್ಪರಹ ಅಂತಂದ್ರೆ ನೀನು ಒಂದು ಕಡೆ ಕೂತ್ಕೊಳ್ಬೇಕು, ಅಂದ್ರೆ ಧ್ಯಾನ ಮಾಡ್ಲೇಬೇಕು. ಕೂತ್ಕೊಳ್ಬೇಕಂತ ಹೇಳಿದ್ರೆ ಅವ್ರು ನಿಂತ್ಕೊಳ್ಬೇಕಂತಿಲ್ಲ, ಯೋಚನೆ ಮಾಡ್ಬೇಕಂತಿಲ್ಲ. ಒಂದ್ ಕಡೆ ಕುಂತ್ಕೊಂಡು ನೀನು ಮತ್ಪರಹ ಆಗ್ಬೇಕು, ಅಂದ್ರೆ ನೀನು ಲೀನ ಆಗಬೇಕು. ಯಾರಲ್ಲಿ, ವಿಶ್ವಚೇತನಲ್ಲಿ ಲೀನ ಆಗಬೇಕು. ಎಲ್ಲವನ್ನು ಸಂಯಮದಲ್ಲಿ ತಗೊಂಬಂದು ಲೀನ ಆಗಬೇಕು. ವಶೇಹಿ ಇಲ್ಲಿ ನೋಡೋಣ, ವಶೇಹಿ ಯಸ್ಯ ಇಂದ್ರಿಯಾಣಿ ತಸ್ಯ ಪ್ರಜ್ಞಾ ಪ್ರತಿಷ್ಠಿತ. ಈ ರೀತಿ ಕೂತ್ಕೊಂಡು ನೀನು ಇಂದ್ರಿಯಗಳನ್ನ ಕಂಟ್ರೋಲ್ ಮಾಡಿದರೆ ಅವಾಗ ನಿನ್ನಲ್ಲಿ ಪ್ರಜ್ಞೆ ಪ್ರತಿಷ್ಠಿತ ಆಗ್ತದ. ಅರ್ಥ ಆಯ್ತಲ್ಲ? ಈ ರೀತಿ ವಶದಲ್ಲಿ ನೋಡೋಣ. 4 ಶ್ಲೋಕಗಳನ್ನು ಒಂದೇ ನೆಟ್ಟಲ್ಲಿ ಹೇಳ್ತೀನಿ ಈಗ. 1ನೇ ಶ್ಲೋಕದಲ್ಲಿ ಆಮೆ ಯಾವ ರೀತಿ ತನ್ನ ಇಂದ್ರಿಯಗಳನ್ನು ಒಳಗಡೆ ಹೇಳ್ಕೊಳ್ತದ, ಅದೇ ರೀತಿ ಸ್ಥಿತಪ್ರಜ್ಞನು ಕೂಡ ತನ್ನ ಇಂದ್ರಿಯಗಳನ್ನು ಒಳಗಡೆ ಹೇಳ್ಕೊಳ್ತಾನೆ. ಆಮೆ ಯಾವಾಗ ಹೇಳ್ಕೊಳ್ತದ, ಆಪತ್ತು ಬಂದಾಗ ಹೇಳ್ಕೊಳ್ತದ. ಸ್ಥಿತಪ್ರಜ್ಞನು ಕೂಡ ತನಗೆ ಆಪತ್ತು ಬರುವಾಗ ಇಂದ್ರಿಯಗಳನ್ನು ಒಳಗೆ ಹೇಳ್ಕೊಳ್ತಾನೆ. ಸಿಂಪಲ್. 2ನೇದ್ರಲ್ಲಿ ಈ ರೀತಿ ಕಂಟ್ರೋಲ್ನಲ್ಲಿ ಇರ್ತಕ್ಕಂತಹ ವ್ಯಕ್ತಿ, ತನ್ನ ಇಂದ್ರಿಯಗಳನ್ನು ವಶಕ್ಕೆ ಎಳೆದುಕೊಂಡಿರ್ತಕ್ಕಂತಹ ವ್ಯಕ್ತಿ, ನಿರಾಹಾರಸ್ಯ, ಅಂತಹ ವ್ಯಕ್ತಿ ತನ್ನ ವಿಷಯಗಳಿಂದ ನಿವೃತ್ತಿಯನ್ನು ಕೂಡ ಹೊಂದಬಹುದು. ಆದರೆ ಆಸಕ್ತಿಯಿಂದ ಅವನು ನಿವೃತ್ತಿಯನ್ನು ಹೊಂದಕ್ಕಾಗಂಗಿಲ್ಲ. ಹಾಗಾದ್ರೆ ಆಸಕ್ತಿಯಿಂದ ನಿವೃತ್ತಿಯನ್ನು ಹೊಂದಬೇಕಾದ್ರೆ ಅವನು ಪರಂ ದೃಷ್ಟ ಆಗ್ಬೇಕು. ಮತ್ತೆ ಈಗ ವಿಪಶ್ಚಿತ ಪುರುಷ ಎಷ್ಟೇ ಬುದ್ಧಿವಂತನಿರ್ಲಿ, ಅವನು ಎಷ್ಟೇ ಪ್ರಯತ್ನ ಮಾಡಲಿ, ಆದರೆ ಮತಿಸಿದಿರ್ತಕ್ಕಂಥ ಇಂದ್ರಿಯಗಳು ಅವನ ಎಂಥ ಪ್ರಬಲವಾಗಿರ್ತಕ್ಕಂಥ ಮನಸ್ಸನ್ನು ಕೂಡ ಅಪಹರಿಸಿಕೊಂಡು ಹೋಗ್ಬಿಡ್ತಾವೆ. ತಾನಿ ಸರ್ವಾಣಿ ಸಂಯಂ ಯುಕ್ತ ಆಸಿತ ಮತ್ಪರಃ. ಅಂತಹ ವ್ಯಕ್ತಿ ಅಂದ್ರೆ ಇಂದ್ರಿಯಗಳನ್ನೂ ಗೆಲ್ಬೇಕಂತ ಅನ್ಕೊಂಡಿರ್ತಕ್ಕಂಥ ವ್ಯಕ್ತಿ ಎಲ್ಲ ರೀತಿಯಿಂದ ಸಂಯಮನಾಗಿ ಒಂದು ಕಡೆ ಕೂತ್ಕೊಂಡು ನನ್ನನ್ನು ನೆನಪು ಮಾಡಲಿ, ವಿಶ್ವಚೇತನದಲ್ಲಿ ಲೀನ ಆಗಲಿ. ಈ ರೀತಿ ಆಗೋದ್ರಿಂದ ಈ ರೀತಿ ಇಂದ್ರಿಯಗಳನ್ನ ಕಂಟ್ರೋಲ್ ಮಾಡೋದ್ರಿಂದ, ಅದು ಮತ್ಪರಹ, ಈ ರೀತಿ ಕಂಟ್ರೋಲ್ ಮಾಡೋದ್ರಿಂದ ಅವನಲ್ಲಿ ಪ್ರಜ್ಞೆ ಪ್ರತಿಷ್ಠಿತ ಆಗ್ತದ. ಥ್ಯಾಂಕ್ ಯು ವೆರಿ